ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ತಮ್ಮನೇಲಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು, ಇದು ದೇವ್ರ ಬಗ್ಗೆ ವಿಡಿಯೋ ಮಾಡಿರೋವಂಥದ್ದು. ಅಂದರೆ ಇದು ನಮ್ಮ ದೇವಸ್ಥಾನನೇ, ನಾನೇ ಪೂಜೆ ಅಲಂಕಾರಗಳೆಲ್ಲ ಮಾಡಿರೋವಂಥದ್ದು. ನವರಾತ್ರಿ ದಿನದ 9 ದಿನದ ಅಲಂಕಾರಗಳನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮೊದಲನೇ ದಿನದ ಅರಿಶಿಣದ ಅಲಂಕಾರ. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಯಾವ ರೀತಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಅಂದರೆ ಎಲ್ಲ ಬ್ರಾಹ್ಮಣರು ಜೆಂಟ್ಸೇ ಎಲ್ಲ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಅಲಂಕಾರ. ಬಟ್ ಆದರೆ ನಮ್ಮ ದೇವಸ್ಥಾನದಲ್ಲಿ ನಾನೇ ಮಾಡ್ತೀನಿ ಅಲಂಕಾರ. ಬಟ್ ಎಲ್ಲೂ ಕಲ್ತ್ಕೊಂಡಿಲ್ಲ, ಓನಾಗೇ ಇದು ಮಾಡೋವಂಥದ್ದು. ಎಲ್ಲೂ ನೋಡಿಕೊಂಡು ಕೂಡ ಮಾಡಲ್ಲ, ಹಂಗೆ ಕ್ರಿಯೇಟ್ ಮಾಡಿರೋದು. ಅಂದರೆ ಮೊದಲನೇ ದಿನ ಅರಿಶಿಣ ಅಲಂಕಾರ ಅಂದರೆ ಏನು ಅಷ್ಟೊಂದು ಕಷ್ಟ ಇರಲಿಲ್ಲ. 5 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ಇದೇ ರೀತಿ ನವರಾತ್ರಿ ಅಲಂಕಾರಗಳು. ಆದರೆ ಫಸ್ಟ್ ದಿನ ಯಾವಾಗಲೂ ಕೂಡ ಅರಿಶಿಣ ಅಲಂಕಾರನೇ ಇರುತ್ತೆ. ಇದು 2ನೇ ದಿನದ ಕುಂಕುಮ ಅಲಂಕಾರ. ಇದು ತುಂಬ ಚೆನ್ನಾಗಿ ಬಂತು, ಮತ್ತು ದೇವರು ಕೂಡ ಅಷ್ಟೇ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು. ನಾನು ಇದು ಹೂವು ಬಂದು ಸಿಕ್ಕಾಪಟ್ಟೆ ರೇಟು, ಹೂವು ಹಬ್ಬದಲ್ಲಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಇತ್ತು. ಇದನ್ನು ನಾನು 9 ದಿನ ಹೂವು ಮಾರ್ಕೆಟಲ್ಲೇ ತೊಗೊಂಬಂದಿರೋವಂಥದ್ದು. ಮಾರ್ಕೆಟ್ ಅಂದರೆ ಹೊಸೂರಲ್ಲಿ ಸ್ವಲ್ಪ ಕಮ್ಮಿಯಾಗಿ ಸಿಗುತ್ತೆ ಹೂವು, ಅಲ್ಲಿ ತೊಗೊಂಬಂದಿರೋವಂಥದ್ದು. ಅಂದರೂ ಖರ್ಚು ಕೂಡ ಅದೇ ರೀತಿ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಇಲ್ಲಿ ದೇವಸ್ಥಾನ ಕೆಲವರು ಅಲಂಕಾರಗಳನ್ನ ಕೆಲವರು ತುಂಬ ಜನ ಒಪ್ಕೊಂಡಿದ್ರು. ಇನ್ನು ಸಣ್ಣ ಪುಟ್ಟ ಖರ್ಚುಗಳು ನಾವು ಕೈಯಲ್ಲಿ ಹಾಕಿ ನಾವು ಮಾಡೋಂಥದ್ದು. ಅದೇ ರೀತಿ 9 ದಿನ ಪ್ರಸಾದ ಕೂಡ ಇರುತ್ತೆ. ಹೋಟ್ಲಲ್ಲೆಲ್ಲ ಮಾಡಿಸಿಲ್ಲ ಈ ಸತಿ. 1-2 ದಿನ ಮಾತ್ರ ಹೋಟ್ಲಲ್ಲಿ ಮಾಡಿಸಿದ್ವಿ. ಮಿಕ್ಕಿದ ದಿನ ನಾವು ಮನೆಯಲ್ಲೇ ಮಾಡಿರೋವಂಥದ್ದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ದೇವರು ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಕುಂಕುಮ ಅಲಂಕಾರದಲ್ಲಿ ಅಂತ. ಇದು 3ನೇ ದಿನದ ಅಲಂಕಾರ, ಮುತ್ತಿನ ಅಲಂಕಾರ. ಇದು ತುಂಬ ಸಿಕ್ಕಾಪಟ್ಟೆ ಟೈಮು ಹಿಡಿತು ಅಲಂಕಾರ ಮಾಡೋದಕ್ಕೆ. ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಮಾಡಿ ಸ್ವಲ್ಪ ಅದೇ ಮಹಾಮಂಗಳಾರತಿ ಬಂದು ಸಂಜೆ 6-6:30 ಹಂಗೆ ಸ್ಟಾರ್ಟ್ ಮಾಡ್ತೀನಿ. ಇದರಲ್ಲಿ ಮುತ್ತಿನ ಅಲಂಕಾರ ಬಂದು ನಾನು ಅಕ್ಕಿ ಇಟ್ಟು ಆಮೇಲೆ ಅಂಟಿಸಿರೋವಂಥದ್ದು. ಇದು 4ನೇ ದಿನದ ಅಲಂಕಾರ, ಸರಸ್ವತಿ ದೇವಿ ಅಲಂಕಾರ. ಇದು ಟೈಮ್ ಅಷ್ಟೊಂದು ಏನು ಹಿಡ್ದಿಲ್ಲ, ಸುಮ್ಮನೆ ಸಿಂಪಲಾಗಿ ಮಾಡಿದೆ. ಯಾಕಂದರೆ ನಾನು ಮನೇಲಿ ಮಾಡಿ ಅಲ್ಲಿ ದೇವಸ್ಥಾನದಲ್ಲೇ ಮಾಡಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಆದ್ದರಿಂದ ಸ್ವಲ್ಪ ಸಿಂಪಲ್ಲಾಗಿ ಈ ಸತಿ ಈ ದೇವರ ಅಲಂಕಾರ ಸ್ವಲ್ಪ ಸಿಂಪಲಾಗಿ ಮಾಡಿದೆ. ಇದು ವರಾಹಿ ಅಲಂಕಾರ. ಇದು 5 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಮಾಡಿರೋವಂಥದ್ದು. ಇದು ಬಳೆ ಅಲಂಕಾರ. ಇದು ಪ್ರತ್ಯಂಗಿರ ಅಲಂಕಾರ. ಇದು ಲಾಸ್ಟ್ ದಿನ ವೀಳ್ಯದೆಲೆ ಅಲಂಕಾರ ಮಾಡಿದ್ದೆ, 9ನೇ ದಿನದ ಅಲಂಕಾರ. ಇದು ಲಾಸ್ಟ್ ವಿಜಯದಶಮಿಗೆ ಮಾಡಿರೋವಂಥ ಅಲಂಕಾರ, ಹೂವಿನ ಅಲಂಕಾರ ನಾನೇ ಮಾಡಿರೋವಂಥದ್ದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಚೆನ್ನಾಗಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದು ದೇವಸ್ಥಾನದಲ್ಲಿ ತುಂಬ ಜನ ಬಂದಿದ್ದರು. ದಿನ ಕೂಡ ತುಂಬ ಜನ ಇರ್ತಾರೆ. ದೀಪದ್ದು ಅಂದರೆ ತುಪ್ಪದ ದೀಪ ಹಚ್ಚುತ್ತಾರೆ ಕೆಲವರು, ಇನ್ನು ಕೆಲವರು ಮುತ್ತೈದೆ ಸ್ಥಾನ ಕೊಟ್ಟು ತುಂಬ ಜನ ಇದು ಮಾಡ್ತಾಯಿದ್ರು. ನಾನು ಇದರಲ್ಲಿ ಒಂದು ಅಲಂಕಾರ ಬಿಟ್ಬಿಟ್ಟಿದ್ದೀನಿ, ಕರ್ಗ ಅಲಂಕಾರ. ಥ್ಯಾಂಕ್ ಯು.